ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 125ಕ್ಕಿಂತ ಹೆಚ್ಚಿನ ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಈ ವಾಕ್ಯಗಳನ್ನು ನಾವು ಕಲಿಯೋದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ವಿಥೌಟ್ ಗೆಟ್ ಎನಿ ಮೋರ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನನ್ನ ಅಲ್ಲಿಗೆ ಕರೆದುಕೊಂಡು ಹೋಗು. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಟೇಕ್ ಮೀ ದೇರ್ ಅನ್ಬೇಕು. ಟೇಕ್ ಮೀ ದೇರ್. ಅದನ್ನು ತೆಗೆದುಕೊಳ್ಳು. ಟೇಕ್ ದ್ಯಾಟ್. ಟೇಕ್ ದ್ಯಾಟ್. ಮನೆಗೆ ತೆಗೆದುಕೊಂಡು ಹೋಗು ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಟೇಕ್ ಇಟ್ ಹೋಮ್. ಟೇಕ್ ಇಟ್ ಹೋಮ್. ವಿಶ್ರಾಂತಿ ಪಡೆದುಕೊಳ್ಳು. ಟೇಕ್ ರೆಸ್ಟ್. ಟೇಕ್ ರೆಸ್ಟ್. ನನಗೆ ಹೇಳು. ಟೆಲ್ ಮೀ. ಟೆಲ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನನಗೆ ಕೊಡು. ನನಗೆ ಕೊಡು ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಗಿವ್ ಮೀ. ಗಿವ್ ಮೀ. ಅಲ್ಲಿಗೆ ಹೋಗು. ಗೋ ದೇರ್. ಗೋ ದೇರ್. ಮನೆಗೆ ಹೋಗು. ಗೋ ಹೋಮ್. ಗೋ ಹೋಮ್. ತಯಾರಾಗು. ಗೆಟ್ ರೆಡಿ. ಗೆಟ್ ರೆಡಿ. ಬಸ್ಸು ಹತ್ತು. ಗೆಟ್ ಆನ್ ದ ಬಸ್. ಗೆಟ್ ಆನ್ ದ ಬಸ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಸತ್ಯ ಹೇಳು. ಟೆಲ್ ಮೀ ಟ್ರೂತ್. ಟೆಲ್ ಮೀ ಟ್ರೂತ್. ಅವರ ಜೊತೆ ಮಾತನಾಡು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು: ಟಾಕ್ ಟು ದೆಮ್. ಟಾಕ್ ಟು ದೆಮ್. ಪ್ರಯತ್ನಿಸು. ಟ್ರೈ ಅಗೇನ್. ಟ್ರೈ ಅಗೇನ್. ನನಗೆ ಬೋಧಿಸು. ನನಗೆ ಕಲಿಸು ಅಂತ ಹೇಳಲಿಕ್ಕೆ ಟೀಚರ್ಸ್. ಟೀಚರ್ಸ್ ಅನ್ಬೇಕು. ಟೀಚ್ ಅಸ್. ನಿನ್ನ ಉಗುರು ಕತ್ತರಿಸ್ಕೋ. ಟ್ರಿಮ್ ಯುವರ್ ನೇಲ್ಸ್. ಟ್ರಿಮ್ ಯುವರ್ ನೇಲ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಬಸ್ಸಿನಿಂದ ಇಳಿ ಅಂತ ಹೇಳಲಿಕ್ಕೆ ಗೆಟ್ ಆಫ್ ದ ಬಸ್ ಅನ್ಬೇಕು. ಗೆಟ್ ಆಫ್ ದ ಬಸ್. ಅದನ್ನು ತೆಗೆದುಕೊಂಡು ಬಾ. ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಬ್ರಿಂಗ್ ದ್ಯಾಟ್. ಬ್ರಿಂಗ್ ದ್ಯಾಟ್. ನೆಕ್ಸ್ಟ್ ಸೆಂಟೆನ್ಸ್ ಅವನನ್ನು ಕರೆದುತಾ. ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು: ಬ್ರಿಂಗ್ ಹಿಮ್ ಹಿಯರ್. ಬ್ರಿಂಗ್ ಹಿಮ್ ಹಿಯರ್. ತರಕಾರಿ ಕೊಂಡುಕೋ. ಬೈ ವೆಜಿಟೇಬಲ್ಸ್. ಬೈ ವೆಜಿಟೇಬಲ್ಸ್. ನಿನ್ನ ಕೆಲಸ ಮಾಡು. ಡೂ ಯುವರ್ ವರ್ಕ್. ಡೂ ಯುವರ್ ವರ್ಕ್. ನಾನು ಹೇಳಿದಂತೆ ಮಾಡು. ಡೂ ವಾಟ್ ಐ ಸೆಡ್. ಡೂ ವಾಟ್ ಐ ಸೆಡ್. ನಿನ್ನ ಮನದಂತೆ ಮಾಡು. ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು ಅಂತ ಹೇಳಲಿಕ್ಕೆ ಡೂ ಆಸ್ ಯು ವಿಶ್. ಡೂ ಆಸ್ ಯು ವಿಶ್. ಟವೆಲ್ ಒಣಗಿಸಿಕೋ. ಡ್ರೈ ಯುವರ್ ಟಾವೆಲ್. ಡ್ರೈ ಯುವರ್ ಟಾವೆಲ್. ಉಡುಪು ಧರಿಸು. ಡ್ರೆಸ್ ಅಪ್. ಡ್ರೆಸ್ ಅಪ್. ನಾಳೆ ನನ್ನನ್ನು ಭೇಟಿ ಮಾಡು. ಮೀಟ್ ಮೀ ಟುಮಾರೋ. ಮೀಟ್ ಮೀ ಟುಮಾರೋ. ನೆಕ್ಸ್ಟ್ ಸೆಂಟೆನ್ಸ್ ಇತರರ ಜೊತೆ ಬೇರೆ. ಮಿಂಗಲ್ ವಿತ್ ಅದರ್ಸ್. ಮಿಂಗಲ್ ವಿತ್ ಅದರ್ಸ್. ಪಕ್ಕಕ್ಕೆ ಸರಿ. ಮೂವ್ ಅಸೈಡ್. ಮೂವ್ ಅಸೈಡ್. ಕಂಠಪಾಠ ಮಾಡು. ಮಗ್ ದ್ಯಾಟ್ ಅಪ್ ಅಥವಾ ಬಾಹೆಡ್ ಅಪ್ ಅಂತ ಹೇಳ್ಬೋದು. ಚಹಾ ಮಾಡು. ಮೇಕ್ ಟೀ. ಮೇಕ್ ಟೀ. ಇಲ್ಲಿ ಬಾ. ಕಮ್ ಹಿಯರ್. ಕಮ್ ಹಿಯರ್. ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಹತ್ತಿರ ಬಾ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಕಮ್ ಟು ಮೀ. ನನ್ನ ಜೊತೆ ಬಾ ಅಂತ ಹೇಳಲಿಕ್ಕೆ ಕಮ್ ವಿತ್ ಮೀ. ಕಮ್ ವಿತ್ ಮೀ. ವೈದ್ಯರ ಸಲಹೆ ಪಡೆ. ಕನ್ಸಲ್ಟ್ ಅ ಡಾಕ್ಟರ್. ಕನ್ಸಲ್ಟ್ ಅ ಡಾಕ್ಟರ್. ನನಗೆ ಬಿರಿಯಾನಿ ಮಾಡು. ಕುಕ್ ಮೀ ಬಿರಿಯಾನಿ. ಕುಕ್ ಮೀ ಬಿರಿಯಾನಿ. ನನಗೆ ನಂತರ ಕರೆ ಮಾಡು. ಕಾಲ್ ಮೀ ಲೇಟರ್. ಕಾಲ್ ಮೀ ಲೇಟರ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಿನ್ನ ಹತ್ತಿರ ಇಟ್ಟುಕೋ. ಕೀಪ್ ಇಟ್ ವಿತ್ ಯು. ಕೀಪ್ ಇಟ್ ವಿತ್ ಯು. ಬಾಗಿಲು ತಟ್ಟು. ನಾಕ್ ದ ಡೋರ್. ನಾಕ್ ದ ಡೋರ್. ನಗುತ್ತಿರು. ಕೀಪ್ ಸ್ಮೈಲಿಂಗ್. ಕೀಪ್ ಸ್ಮೈಲಿಂಗ್. ನನಗೆ ಕೇಳು. ನನಗೆ ಕೇಳು ಅಂತ ಹೇಳಲಿಕ್ಕೆ ಲಿಸನ್ ಟು ಮೀ ಅನ್ಬೇಕು. ಲಿಸನ್ ಟು ಮೀ. ಅದನ್ನು ಎತ್ತು. ಲಿಫ್ಟ್ ದ್ಯಾಟ್ ಅಪ್. ಲಿಫ್ಟ್ ದ್ಯಾಟ್ ಅಪ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅದನ್ನು ನನಗೆ ಬಿಡು. ಲೀವ್ ಇಟ್ ಟು ಮೀ. ಲೀವ್ ಇಟ್ ಟು ಮೀ. ಅದನ್ನು ಕಲಿ. ಲರ್ನ್ ದ್ಯಾಟ್.
ಲರ್ನ್ ದ್ಯಾಟ್. ಅವರನ್ನು ನೋಡು, ಲುಕ್ ಎಟ್ ಹಿಮ್. ಅವನನ್ನು ನೋಡು ಅಂತ ಹೇಳಲಿಕ್ಕೆ ಲುಕ್ ಅಟ್ ಹಿಮ್ ಅನ್ಬೇಕು, ಲುಕ್ ಅಟ್ ಹಿಮ್. ಅದನ್ನು ನಿರ್ಲಕ್ಷಿಸು, ಇಗ್ನೋರ್ ದ್ಯಾಟ್, ಇಗ್ನೋರ್ ದ್ಯಾಟ್. ನನಗೆ ತಿಳಿಸು, ಇನ್ಫಾರ್ಮ್ ಅಸ್, ಇನ್ಫಾರ್ಮ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಶ್ರಮಪಟ್ಟು ಕೆಲಸ ಮಾಡು. ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್. ಮುಖ ಒರೆಸಿಕೋ, ವೈಪ್ ಯುವರ್ ಫೇಸ್, ವೈಪ್ ಯುವರ್ ಫೇಸ್. ಎದ್ದೇಳು, ವೇಕ್ ಅಪ್, ವೇಕ್ ಅಪ್. ಅವನನ್ನು ಎಬ್ಬಿಸು, ವೇಕ್ ಅಪ್ ಹಿಮ್, ವೇಕ್ ಅಪ್ ಹಿಮ್. ಟಿವಿ ನೋಡು, ವಾಚ್ ಟಿವಿ, ವಾಚ್ ಟಿವಿ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಅವನನ್ನು ಎಚ್ಚರಿಸು, ವಾರ್ಮ್ ಹಿಮ್, ವಾರ್ಮ್ ಹಿಮ್. ಗಿಡಕ್ಕೆ ನೀರು ಹಾಕು, ವಾಟರ್ ದ ಪ್ಲಾಂಟ್ಸ್, ವಾಟರ್ ದ ಪ್ಲಾಂಟ್ಸ್. ಅವರಿಗೆ ಸಹಾಯ ಮಾಡು, ಹೆಲ್ಪ್ ದೆಮ್, ಹೆಲ್ಪ್ ದೆಮ್. ಸಭ್ಯಸ್ಥರನ್ನು ಗೌರವಿಸು, ಆನರ್ ದ ಜೆಂಟಲ್ಮನ್, ಆನರ್ ದ ಜೆಂಟಲ್ಮ್ಯಾನ್. ಜೋರಾಗಿ ಓಡು, ರನ್ ಫಾಸ್ಟ್, ರನ್ ಫಾಸ್ಟ್. ಅದನ್ನು ತೆಗೆ, ರಿಮೂವ್ ದ್ಯಾಟ್, ರಿಮೂವ್ ದ್ಯಾಟ್. ಅದನ್ನು ನನಗೆ ತೋರಿಸು, ಶೋ ಮಿ ದ್ಯಾಟ್, ಶೋ ಮಿ ದ್ಯಾಟ್. ವೈದ್ಯರಿಗೆ ಕರೆ ಮಾಡು, ರಿಂಗ್ ಅಪ್ ದ ಡಾಕ್ಟರ್, ರಿಂಗ್ ಅಪ್ ದ ಡಾಕ್ಟರ್. ಈ ಪುಸ್ತಕ ಓದು, ರೀಡ್ ದಿಸ್ ಬುಕ್, ರೀಡ್ ದಿಸ್ ಬುಕ್. ನಿನ್ನ ಕೆಲಸ ಶುರು ಮಾಡು, ಸ್ಟಾರ್ಟ್ ಯುವರ್ ವರ್ಕ್, ಸ್ಟಾರ್ಟ್ ಯುವರ್ ವರ್ಕ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಬಾಗಿಲು ಮುಚ್ಚು, ಶಟ್ ದ ಡೋರ್, ಶಟ್ ದ ಡೋರ್ ಅಥವಾ ಕ್ಲೋಸ್ ದ ಡೋರ್ ಅನ್ನು ಹೇಳ್ಬೋದು. ಅವರ ಜೊತೆ ಮಾತಾಡು, ಸ್ಪೀಕ್ ಟು ದೆಮ್, ಸ್ಪೀಕ್ ಟು ದೆಮ್. ನನಗೆ ಅನ್ನ ಹಾಕು, ಸರ್ವ್ ಮೀ ರೈಸ್, ಸರ್ವ್ ಮೀ ರೈಸ್. ಇಲ್ಲಿ ಸಹಿ ಮಾಡು, ಸೈನ್ ಹಿಯರ್, ಸೈನ್ ಹಿಯರ್. ನಮ್ಮನ್ನು ಕಾಪಾಡು, ಸೇವ್ ಅಸ್, ಸೇವ್ ಅಸ್. ನೆಕ್ಸ್ಟ್ ಸೆಂಟೆನ್ಸ್, ಟಿವಿ ಆನ್ ಮಾಡು ಅಂತ ಹೇಳಲಿಕ್ಕೆ ಸ್ವಿಚ್ ಆನ್ ದ ಟಿವಿ ಅನ್ಬೇಕು, ಸ್ವಿಚ್ ಆನ್ ಟಿವಿ. ಟಿವಿ ಬಂದ್ ಮಾಡು, ಟಿವಿ ಆರಿಸು ಅಂತ ಹೇಳಲಿಕ್ಕೆ ಸ್ವಿಚ್ ಆಫ್ ದ ಟಿವಿ ಅನ್ಬೇಕು, ಸ್ವಿಚ್ ಆಫ್ ದ ಟಿವಿ. ಅವಳ ಸಮಸ್ಯೆ ಬಗೆಹರಿಸು, ಸಾಲ್ವ್ ಹರ್ ಪ್ರಾಬ್ಲಮ್, ಸಾಲ್ವ್ ಹರ್ ಪ್ರಾಬ್ಲಮ್. ಕಿಟಕಿ ತೆಗಿ ಅಂತ ಹೇಳಲಿಕ್ಕೆ ಓಪನ್ ದ ವಿಂಡೋ, ಓಪನ್ ದ ವಿಂಡೋ. ಗಮನಿಸು, ಅಬ್ಸರ್ವ್ ದೆಮ್. ಅವರನ್ನು ಗಮನಿಸು ಅಂತ ಹೇಳಲಿಕ್ಕೆ ಅಬ್ಸರ್ವ್ ದೆಮ್ ಅಂತೀವಿ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಿನ್ನ ಬುದ್ಧಿ ಬಳಸು, ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಬ್ರೈನ್. ನಿನ್ನ ಸಮಯ ಉಪಯೋಗಿಸಿಕೋ, ನಿನ್ನ ಸಮಯವನ್ನು ಬಳಸು ಅಂತ ಹೇಳಲಿಕ್ಕೆ ಯುಟಿಲೈಸ್ ಯುವರ್ ಟೈಮ್, ಯುಟಿಲೈಸ್ ಯುವರ್ ಟೈಮ್. ಈ ಅಂಶವನ್ನು ಬರೆದುಕೋ, ನೋಟ್ ದಿಸ್ ಪಾಯಿಂಟ್, ನೋಟ್ ದಿಸ್ ಪಾಯಿಂಟ್. ನಮ್ಮ ಜೊತೆ ಸೇರು, ಜಾಯಿನ್ ಅಸ್, ಜಾಯಿನ್ ಅಸ್. ದಾಹ ತಣಿಸಿಕೋ, ಕ್ವೆಂಚ್ ಯುವರ್ ಥರ್ಸ್ಟ್. ನೆಕ್ಸ್ಟ್ ಸೆಂಟೆನ್ಸ್, ದಾಖಲೆ ಪರಿಶೀಲಿಸು, ವೆರಿಫೈ ದ ರೆಕಾರ್ಡ್ಸ್, ವೆರಿಫೈ ದ ರೆಕಾರ್ಡ್ಸ್. ಪುಣ್ಯಕ್ಷೇತ್ರ ದರ್ಶಿಸು, ವಿಸಿಟ್ ದ ಹೋಲಿ ಪ್ಲೇಸಸ್, ವಿಸಿಟ್ ದ ಹೋಲಿ ಪ್ಲೇಸಸ್. ಅವನನ್ನು ಕೇಳು, ಆಸ್ಕ್ ಹಿಮ್, ಆಸ್ಕ್ ಹಿಮ್. ನಿನ್ನ ಅನುಮಾನ ನನಗೆ ಹೇಳು, ಆಸ್ಕ್ ಮೀ ಯುವರ್ ಡೌಟ್ಸ್, ಆಸ್ಕ್ ಮೀ ಯುವರ್ ಡೌಟ್ಸ್. ಹುದ್ದೆಗೆ ಅರ್ಜಿ ಹಾಕು, ಅಪ್ಲೈ ಫಾರ್ ದ ಪೋಸ್ಟ್, ಅಪ್ಲೈ ಫಾರ್ ದ ಪೋಸ್ಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಕಾರ್ಯಕ್ರಮಕ್ಕೆ ಹಾಜರಾಗು, ಅಟೆಂಡ್ ದ ಫಂಕ್ಷನ್, ಅಟೆಂಡ್ ದ ಫಂಕ್ಷನ್. ಪ್ರಸ್ತಾವನೆ ಒಪ್ಪು, accept the proposal, accept the proposal. ಅವರನ್ನು ಪ್ರೋತ್ಸಾಹಿಸು, encourage them, encourage them. ಅದನ್ನು ವಿವರಿಸು, explain that, explain that. ಬಿಲ್ಲನ್ನು ಪಾವತಿಸು, pay the bill, pay the bill. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಬಾಗಿಲು ಎಳೆಯಿರಿ ಅಂತ ಹೇಳಲಿಕ್ಕೆ ಪುಲ್ ದ ಡೋರ್ ಅಂತೀವಿ, ಪುಲ್ ದ ಡೋರ್. ಬಾಗಿಲನ್ನು ತಟ್ಟು, ಪುಷ್ ದ ಡೋರ್, ಪುಷ್ ದ ಡೋರ್. ದೇವರಲ್ಲಿ ಪ್ರಾರ್ಥನೆ ಮಾಡು, ಪ್ರೇ ಟು ಗಾಡ್, ಪ್ರೇ ಟು ಗಾಡ್.
ಈ ಪತ್ರಗಳನ್ನು ಅಂಚೆಗೆ ಹಾಕು, ಈ ಪತ್ರಗಳನ್ನು ಪೋಸ್ಟಿಗೆ ಹಾಕು ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು, ಪೋಸ್ಟ್ ದೀಸ್ ಲೆಟರ್ಸ್, ಪೋಸ್ಟ್ ದೀಸ್ ಲೆಟರ್ಸ್, ಪೋಸ್ಟ್ ದೀಸ್ ಲೆಟರ್ಸ್, ಪೋಸ್ಟ್ ದೀಸ್ ಲೆಟರ್ಸ್. ನಿನ್ನನ್ನು ಸಮರ್ಥಿಸಿಕೋ, ಪ್ರೂವ್ ಯುವರ್ ಸೆಲ್ಫ್, ಪ್ರೂಫ್ ಯುವರ್ ಸೆಲ್ಫ್. ನೆಕ್ಸ್ಟ್ ಸೆಂಟೆನ್ಸ್, ಪಾಠವನ್ನು ಅಭ್ಯಾಸ ಮಾಡು, ಪ್ರಾಕ್ಟೀಸ್ ದ ಲೆಸನ್, ಪ್ರಾಕ್ಟೀಸ್ ದ ಲೆಸನ್. ನಮ್ಮನ್ನು ಕ್ಷಮಿಸು, ಫಾರ್ಗಿವ್ ಅಸ್, ಫಾರ್ಗಿವ್ ಅಸ್. ಅದನ್ನು ಮರೆತು ಬಿಡು ಅಂತ ಹೇಳಲಿಕ್ಕೆ, ಅದನ್ನು ಮರೆತು ಬಿಡು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಫಾರ್ಗೆಟ್ ಇಟ್, ಫಾರ್ಗೆಟ್ ಇಟ್. ಅವರನ್ನು ಅನುಸರಿಸು, ಫಾಲೋ ದೆಮ್, ಫಾಲೋ ದೆಮ್. ನಿನ್ನ ಕೆಲಸ ಮುಗಿಸು, ಫಿನಿಶ್ ಯುವರ್ ವರ್ಕ್, ಫಿನಿಶ್ ಯುವರ್ ವರ್ಕ್. ಅದನ್ನು ತೆಗೆದುಕೊಳ್ಳೋಣ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು, ಲೆಟ್ಸ್ ಟೇಕ್ ದ್ಯಾಟ್, ಲೆಟ್ಸ್ ಟೇಕ್ ದ್ಯಾಟ್. ನಾವು ಟಿವಿ ನೋಡೋಣ, ಲೆಟ್ಸ್ ವಾಚ್ ಟಿವಿ, ಲೆಟ್ಸ್ ವಾಚ್ ಟಿವಿ. ಅವನನ್ನು ಬರಲು ಬಿಡಿ, ಲೆಟ್ ಹಿಮ್ ಕಮ್, ಲೆಟ್ ಹಿಮ್ ಕಮ್. ನಮ್ಮನ್ನು ಹೋಗಲು ಬಿಡು, ಲೆಟ್ಸ್ ಗೋ, ಲೆಟಸ್ ಗೋ. ನನಗೆ ಹೇಳಲು ಬಿಡು, ಲೆಟ್ ಮೀ ಟೆಲ್, ಲೆಟ್ ಮೀ ಟೆಲ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಅವಳು ಸಹಾಯ ಮಾಡಲು ಬಿಡು, ಅವಳಿಗೆ ಸಹಾಯ ಮಾಡಲು ಬಿಡು ಅಂತ ಹೇಳಲಿಕ್ಕೆ ಲೆಟ್ ಹರ್ ಹೆಲ್ಪ್, ಲೆಟ್ ಹರ್ ಹೆಲ್ಪ್. ನನಗೆ ಹೋಗಲು ಬಿಡು, ಲೆಟ್ ಮೀ ಗೋ, ಲೆಟ್ ಮೀ ಗೋ. ನಾನು ಪುನಃ ಭೇಟಿ ಮಾಡಲು ಬಿಡು, ನನಗೆ ಭೇಟಿ ಮಾಡಲು ಬಿಡು ಅಂತ ಹೇಳಲಿಕ್ಕೆ ಲೆಟ್ ಮೀ ಮೀಟ್ ಅಗೇನ್, ಲೆಟ್ ಮೀ ಮೀಟ್ ಅಗೇನ್. ಏನಾದರೂ ಮಾಡು, ಡೂ ಸಮಥಿಂಗ್, ಡೂ ಸಮಥಿಂಗ್. ಯಾರನ್ನಾದರೂ ಕೇಳು, ಆಸ್ಕ್ ಸಂಬಡಿ ಅಥವಾ ಆಸ್ಕ್ ಸಮ್ ಒನ್ ಅನ್ನು ಕೂಡ ಹೇಳ್ಬೋದು. ಎಲ್ಲಾದರೂ ಕೆಲಸ ಮಾಡು, ವರ್ಕ್ ಸಮ್ವೇರ್, ವರ್ಕ್ ಸಮ್ವೇರ್. ಏನಾದರೂ ಕೊಂಡುಕೋ, ಬೈ ಎನಿಥಿಂಗ್, ಬೈ ಎನಿಥಿಂಗ್. ಯಾರನ್ನಾದರೂ ಕರೆದುಕೊಂಡು ತಾ, ಬ್ರಿಂಗ್ ಎನಿಬಡಿ. ಎಲ್ಲಿಗಾದರೂ ಹೋಗು, ಗೋ ಎನಿವೇರ್, ಗೋ ಎನಿವೇರ್. ಎಲ್ಲವನ್ನು ತೆಗೆದುಕೋ, ಟೇಕ್ ಎವ್ರಿಥಿಂಗ್, ಟೇಕ್ ಎವ್ರಿಥಿಂಗ್. ಎಲ್ಲರಿಗೂ ಅಥವಾ ಪ್ರತಿಯೊಬ್ಬರಿಗೆ ಹೇಳು ಅಂತ ಹೇಳಲಿಕ್ಕೆ ಟೆಲ್ ಎವ್ರಿಬಡಿ ಅಂತೀವಿ, ಎಲ್ಲರಿಗೆ ಹೇಳು ಅಂತ ಹೇಳಲಿಕ್ಕೆ ಟೆಲ್ ಎವ್ರಿಬಡಿ. ಪ್ರತಿಯೊಬ್ಬರಿಗೆ ಹೇಳು ಅಂತ ಹೇಳಲಿಕ್ಕೆ ಟೆಲ್ ಎವ್ರಿ ಒನ್. ಪ್ರತಿಯೊಂದು ಕಡೆ ಹೋಗು, ಗೋ ಎವ್ರಿವೇರ್, ಗೋ ಎವ್ರಿವೇರ್. ಏನನ್ನು ಮಾಡಬೇಡ, ಡೂ ನಥಿಂಗ್, ಡೂ ನಥಿಂಗ್. ಯಾರಿಗೂ ತೊಂದರೆ ಕೊಡಬೇಡ, ಹಾರ್ಮ್ ನೋಬಡಿ ಅಥವಾ ಹಾರ್ಮ್ ನೋ ಒನ್ ಅನ್ನು ಕೂಡ ಹೇಳ್ಬೋದು. ಎಲ್ಲಿಗೂ ಹೋಗಬೇಡ, ಗೋ ನೋವೇರ್, ಗೋ ನೋವೇರ್. ನಿನಗೆ ಬೇಕಾದುದನ್ನು ಮಾಡು, ಡೂ ವಾಟ್ ಎವರ್ ಯು ವಾಂಟ್, ಡೂ ವಾಟ್ ಎವರ್ ಯು ವಾಂಟ್. ನಿನಗೆ ಬೇಕಾದುದನ್ನು ತೆಗೆದುಕೋ, ಟೇಕ್ ವಿಚ್ ಎವರ್ ಯು ವಾಂಟ್, ಟೇಕ್ ವಿಚ್ ಎವರ್ ಯು ವಾಂಟ್. ನಿನಗೆ ಬೇಕಾದ ಕಡೆ ಹೋಗು, ಗೋ ವಾಟ್ ಎವರ್ ವಾಂಟ್, ಗೋ ವಾಟ್ ಎವರ್ ವಾಂಟ್. ನಿನಗೆ ಬೇಕಾದಾಗ ಬಾ, ಕಮ್ ವೆನೆವರ್ ಯು ವಾಂಟ್, ಕಮ್ ವೆನೆವರ್ ಯು ವಾಂಟ್. ನಿನಗೆ ಬೇಕಾದವರನ್ನು ಭೇಟಿ ಮಾಡು, ಮೀಟ್ ಹೂವೆವರ್ ಯು ವಾಂಟ್, ಮೀಟ್ ಹೂವೆವರ್ ಯು ವಾಂಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಕಾಫಿ ಅಥವಾ ಟೀ ತೆಗೆದುಕೊಳ್ಳು, ಟೇಕ್ ಐದರ್ ಕಾಫಿ ಆರ್ ಟೀ, ಟೇಕ್ ಐದರ್ ಕಾಫಿ ಆರ್ ಟೀ. ಕಾಫಿ ಅಥವಾ ಟೀ ಬೇಡ, ಟೇಕ್ ನೈದರ್ ಕಾಫಿ ನಾಟ್ ಟೀ, ಟೇಕ್ ನೈದರ್ ಕಾಫಿ ನಾಟ್ ಟೀ. ನಿನಗೆ ಸಾಧ್ಯವಾದಷ್ಟು ದೂರ ನಡಿ, ವಾಕ್ ಆ್ಯಸ್ ಫಾರ್ ಆ್ಯಸ್ ಯು ಕ್ಯಾನ್. ಮನೆಗೆ ಆದಷ್ಟು ಬೇಗ ಬಾ, ಕಮ್ ಹೋಮ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಕಮ್ ಹೋಮ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ರವಿ ಹಾಗೂ ಸಾಹಿತಿಯರನ್ನು ಭೇಟಿ ಮಾಡು, ಮೀಟ್ ರವಿ ಆ್ಯಸ್ ವೆಲ್ ಆ್ಯಸ್ ಪಾಸಿಬಲ್, meet Ravi as soon as possible. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.